ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನೆಲಮಂಗಲದಲ್ಲಿ ಚಾಕು ಇರಿದಂತ ವೃದ್ಧೆ ಭೀಕರ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಿದ್ದಂತಹ ಕೊಲೆ ಕೇಸ್ನ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ನಿನ್ನೆ ಆಗಿತ್ತು ಕೊಲೆ. ಮನೆಯಲ್ಲಿ ಪತಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿ ಮಂಚದ ಮೇಲೆ ಮಲಗಿದ್ರೆ ಗಂಡನ ಎದುರುಗಡೆ ಪತ್ನಿ ಕೂತಿದ್ಲು. ಅದೇ ಸಂದರ್ಭದಲ್ಲಿ ಚಾಕುವಿನಿಂದ ಇರಿದು ಚಿನ್ನಾಭರಣವನ್ನು ದೋಚಿ ಆಕೆಯನ್ನು ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿ. ಈಗ ಆ ಆರೋಪಿಯನ್ನು ಬಂಧಿಸಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿಯೇ ಕಾರ್ಯಾಚರಣೆ ನಡೆಸಿ ಶಿವಕುಮಾರ್ನ ಬಂಧಿಸಿದ್ದಾರೆ. ಹೋಲ್ಸೇಲ್ ಅಂಗಡಿಯನ್ನು ಇಟ್ಕೊಂಡಿದ್ದ ಮಾಲೀಕ ಶಿವಕುಮಾರ್, ಆತನ ಬಂಧನ ಆಗಿದೆ. 70 ವರ್ಷದ ವೃದ್ಧೆ ಶೋಭಾರನ್ನ ಕೊಲೆ ಮಾಡಿದ್ದ ಶಿವಕುಮಾರ್. ನೋಡಿ, ಇವರೇ ನಾವು ಭಾವಚಿತ್ರದಲ್ಲಿ ತೋರಿಸ್ತಾ ಇದೀವಲ್ಲ, ಕೊಲೆಯಾದಂಥ ವೃದ್ಧೆ ಶೋಭಾ, 69 ವರ್ಷದ ಶೋಭಾ. ನೆಲಮಂಗಲದಲ್ಲಿ ಆಗಿದ್ದಂಥ ಘಟನೆ. ಈಗ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ. ಶಿವಕುಮಾರ್ ಹೋಲ್ಸೇಲ್ ಅಂಗಡಿ ಇಟ್ಕೊಂಡಿದ್ದಂಥ ಮಾಲೀಕ, ಆತನನ್ನ ಬಂಧಿಸಿದ್ದಾರೆ. 70 ವರ್ಷದ ವೃದ್ಧೆ ಶೋಭಾರನ್ನ ಕೊಲೆ ಮಾಡಿದ್ದ ಶಿವಕುಮಾರ್, ಚಿನ್ನಾಭರಣವನ್ನು ದೋಚಿದ್ದ. ನೆಲಮಂಗಲದಲ್ಲಿ ಚಾಕು ಇರಿದು ವೃದ್ಧೆಯ ಭೀಕರ ಕೊಲೆ ಕೇಸ್ ಏನು ಆಗಿತ್ತು, ನಿನ್ನೆ ಪ್ರಕರಣ ದಾಖಲಾಗಿತ್ತು. ಈಗ ಆರೋಪಿಯನ್ನ ಮಿಂಚಿನ ಕಾರ್ಯಾಚರಣೆ ನಡೆಸಿ ಪೊಲೀಸರು ಬಂಧಿಸಿದ್ದಾರೆ. ಏನಿದು ಮರ್ಡರ್ ರಾಬರಿ ಅನ್ನೋದನ್ನ ನೋಡೋದಾದ್ರೆ, ಹೋಲ್ಸೇಲ್ ಅಂಗಡಿಯ ಮಾಲೀಕ ಶಿವಕುಮಾರ್ಗೆ ಸಾಲ ಇತ್ತು. ಸಾಲ ಮಾಡ್ಕೊಂಡಿದ್ದ ಆತ ಬರೋಬ್ಬರಿ 8 ಲಕ್ಷ ರೂಪಾಯಿ ಸಾಲ ತೀರ್ಸೋಕೆ ವೃದ್ಧೆಯನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದ. ವೃದ್ಧೆಯ ಮಾನಸಿಕ ಅಸ್ವಸ್ಥ ಗಂಡನ ಎದುರಲ್ಲೇ ಆಕೆಯ ಕತ್ತು ಸೀಳಿ ಕೊಲೆ ಮಾಡಿದ್ದ. ಕೊಲೆ ಬಳಿಕ ಹಣಕ್ಕಾಗಿ ಮನೆಯಲ್ಲಿ ತಡ್ಕಾಡಿದ್ದ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ನಿನ್ನೆ ಆದಂಥ ಕೊಲೆ ಪ್ರಕರಣ ಆಲ್ಮೋಸ್ಟ್ ಈಗ ಮಿಂಚಿನ ಕಾರ್ಯಾಚರಣೆ ನಡೆಸಿ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಖಂಡಿತವಾಗಿಯೂ ಮಧುಸೂದನ್, ಏನು ಈಗ ಸದ್ಯಕ್ಕೆ ನಾನು ಅವರ ಮನೆಯ ಬಳಿ ಇರುವಂತಹದ್ದು. ನಿನ್ನೆ ಶಿವಕುಮಾರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಇದೇ ಒಂದು ಗಲ್ಲಿಯಲ್ಲಿ ಕಾರ್ನರ್ ಅಲ್ಲಿ ಒಂದು ಹೋಲ್ಸೇಲ್ ಅಂಗಡಿಯನ್ನ ಇಟ್ಕೊಂಡಿರ್ತಾನೆ. ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಕೂಡ ಹೋಗ್ತೀನಿ. ಇದು ಅವರ ಒಂದು ಮನೆ. ಈ ಒಂದು ಮನೆಯಲ್ಲಿ ವೃದ್ಧ ದಂಪತಿ ವಾಸ ಮಾಡ್ತಾ ಇರ್ತಾರೆ. ಯಾರ ತಂಟೆಗೂ ಕೂಡ ಹೋಗೋದಿಲ್ಲ. ಜೊತೆಗೆ ಈ ಶಿವಕುಮಾರ್ ಏನಿದ್ದಾನೆ, ಈತ ಈ ಏರಿಯಾದಲ್ಲಿ ಓಡಾಡಿ ಆರೋಪಿ ಎಲ್ಲವನ್ನು ತಿಳ್ಕೊಂಡಿದ್ದಾನೆ. ಯಾರು ಇವರು, ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಇವರಿಗೆ ಮಕ್ಕಳು ಎಷ್ಟು ಜನ, ಎಲ್ಲವನ್ನು ಕೂಡ ತಿಳ್ಕೊಂಡೋದಾದ ನಂತರ ಬಂದು ಈ ಒಂದು ಕೊಲೆ ಮಾಡಿರೋದಾಗಿ ಎಲ್ಲೋ ಒಂದ್ ಕಡೆ ಗೊತ್ತಾಗ್ತಾ ಇರುವಂತಹದ್ದು. ಪೊಲೀಸರ ವಿಚಾರಣೆ ವೇಳೆ ಈ ಶೋಭಾ ಅನ್ನುವರು ಮಾತ್ರ ಹೊರಗಡೆ ಓಡಾಡ್ತಾ ಇದ್ರು, ಅಥವಾ ಅವರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳಾಗಿರ್ಬೋದು, ಬೇರೆ ಬೇರೆ ಏನಾದ್ರೂ ತಗೊಂಡ್ಬರ್ಬೇಕು ಅಂತಂದ್ರೆ ಈ ರೀತಿಯಾಗಿ ಓಡಾಡ್ತಾ ಇದ್ರು. ಬಿಟ್ರೆ ಯಾರು ಕೂಡ ಅವರ ಮನೆಗೆ ಹೆಚ್ಚಾಗಿ ಬರ್ತಾ ಇರ್ಲಿಲ್ಲ. ಈಗ ಮತ್ತೆ ಪತಿ ಕೂಡ ಸಾಕಷ್ಟು ಅಂದ್ರೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವ್ರಿಗೆ ಎದ್ದು ಓಡಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಈ ಒಂದು ಮನೆಯನ್ನ ಟಾರ್ಗೆಟ್ ಮಾಡಿ, ಈ ಒಂದು ಮನೆಯಲ್ಲಿ ಅಂದ್ರೆ ಇವರು ವೃದ್ಧರಿರೋದ್ರಿಂದ ಇವ್ರ ಮಕ್ಳು ಯಾರು ಇರಲ್ಲ. ಹಾಗಾಗಿ ಮನೆಯಲ್ಲಿ ಸಾಕಷ್ಟು ಆಭರಣ ಇರ್ಬೋದು ಅಥವಾ ಚಿನ್ನಾಭರಣ ಇರುತ್ತೆ, ಜೊತೆಗೆ ನಗದು ಕೂಡ ಇರುತ್ತೆ ಅನ್ನುವಂತಹ ಒಂದು ಶಂಕೆಯ ಮೇರೆಗೆ ಈತ ಮನೆ ಒಳಗಡೆ ನುಗ್ಗಿದ್ದಾನೆ. ಸುಮಾರು 1 ಗಂಟೆ 3 ನಿಮಿಷಕ್ಕೆ ಮನೆ ಒಳಗಡೆ ಹೋಗಿ ಅಲ್ಲಿ ಒಂದು ಸುಮಾರು ಅರ್ಧ ಗಂಟೆವರೆಗೂ ಕೂಡ ಒಳಗಡೆ ಇದ್ದು ಈ ಕೃತ್ಯವನ್ನ ಎಸಗಿ ಅದಾದ ನಂತರ ಎಸ್ಕೇಪ್ ಆಗಿ ಮತ್ತೆ ವಾಪಸ್ ಪೊಲೀಸರ ಜೊತೆಯಲ್ಲಿ, ಅಂದ್ರೆ ಏನು ಪೊಲೀಸರು ಬಂದು ತಪಾಸಣೆ ಮಾಡ್ತಾ ಇರ್ತಾರೆ ಅಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಏನ್ ಮಾಡ್ತಾ ಇರ್ತಾರೆ ಪೊಲೀಸರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾವಾಗ ಪೊಲೀಸರು ಈ ಒಂದು ಏರಿಯಾದಲ್ಲಿ ಕಂಪ್ಲೀಟ್ ಸಿಟಿವನ್ನ ಜಾಲಾಡಿದಾಗ ಅವನು ಆಕ್ಟಿವ್ ಹೊಂಡದಲ್ಲಿ ಬಂದು ಅದಾದ ನಂತರ ಮತ್ತೆ ಮನೆಗೆ ಹೋಗಿರುವಂತಹದ್ದು ಗೊತ್ತಾಗಿರುವಂತಹದ್ದು. ಹಾಗಾಗಿ ಆಕ್ಟಿವ್ ಹೊಂಡವನ್ನು ಟ್ರೇಸ್ ಮಾಡಿದಂತಹ ಹಿನ್ನೆಲೆಯಲ್ಲಿ ಆತ ಸಿಕ್ಕಾಕೊಂಡಿರುವಂತಹದ್ದು. ನಿನ್ನೆ ರಾತ್ರಿ ಆತನನ್ನ ಬಂಧನ ಮಾಡಿ ಈಗಾಗಲೇ ವಿಚಾರಣೆಗೆ ಒಳಪಡಿಸಿರುವಂತಹದ್ದು. ಮಧುಸೂದನ್, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.